ಮೊದಲನೇದಾಗಿ ನಾವು ಉಕ್ಸೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ, ಉಕ್ಸೋದನ್ನು ಕಡಿಮೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಉಕ್ಸೋದ್ರಿಂದನೇ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆ ಎಲ್ಲ ರೆಸ್ಟ್ ಹಿಡಿಯುವಂಥದ್ದಾಗ್ತದೆ, ಮತ್ತು ಬರ್ನರ್ಗಳು ಬ್ಲಾಕ್ ಆಗುವಂಥದ್ದಾಗ್ತದೆ, ನಿಪ್ಪಲ್ಗಳು ಬ್ಲಾಕ್ ಆಗುವಂಥದ್ದಾಗ್ತದೆ. ಈ ರೀತಿ ಆಯಿಲ್ ಇದ್ದಾಗ ನಟ್ಗಳು ಲೂಸ್ ಆಗುವಂಥದ್ದಾಗ್ತದೆ. ಇಲ್ಲಿ ನೋಡಿ, ಉಕ್ಸೋದ್ರಿಂದ ಮೇಲ್ಗಡೆ ಪ್ಲೇಟ್ಗಳೆಲ್ಲ ರೆಸ್ಟ್ ಹಿಡಿಯುವಂಥದ್ದಾಗ್ತದೆ. ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಉಕ್ಕಿರ್ತದಲ್ಲ ಅದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ಅಡುಗೆ ಮಾಡಿದ ತಕ್ಷಣವೇ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ, ಒರೆಸ್ಬೇಕಾಗ್ತದೆ. ಪೂರ್ತಿಯಾಗಿ ಒರೆಸಿ ಕ್ಲೀನ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಕಿಟ್ಟು ಬರ್ನರ್ ಒಳಗೆ ಹೋಗೋದಿಲ್ಲ, ಮತ್ತು ಕಿಟ್ಟುಗಳು ಗಟ್ಟಿ ಆಗೋದಿಲ್ಲ. ಮತ್ತು ಸೈಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಏನಾದ್ರು ಬೆಂಕಿ ಬರ್ತಾ ಇದೆ ಅಂತ ಹೇಳಿದ್ರೆ ಬರ್ನಲ್ಲು ಲೂಸ್ ಆಗಿರುತ್ತೆ. ಸೈಡಲ್ಲಿ ಬೆಂಕಿ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಬರ್ನಲ್ನ ನೀವು ಚೇಂಜ್ ಮಾಡಬೇಕಾಗ್ತದೆ, ಬರ್ನಲ್ನ ಕ್ಲೀನಾಗಿ ಚೇಂಜ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಒಳಗಡೆ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಗಲೀಜನ್ನೆಲ್ಲ ನಾವು ಎಂತ ಮಾಡಬೇಕು, ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ ಅವಾಗವಾಗೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಈ ನಾಬ್ ಇರುತ್ತಲ್ಲ, ನಾಬ್ ಕೆಳಗಡೆ ನೀವು ಉಕ್ಸಿರುವಂಥ ಸಾರಾಗಲಿ ಗಂಜಿ ಆಗಲಿ ಬಂದು ನಿಂತ್ಕೊಂಡಿರುತ್ತೆ. ಅದನ್ನು ಕೂಡ ನೀವು 15 ದಿವಸಕ್ಕೊಂದು ಸತಿ ಆಗಲಿ ತಿಂಗಳಿಗೊಂದು ಸತಿ ಆಗಲಿ ಈ ನಾಬನ್ನ ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ. ನಿಮಗೆ ಕ್ಲೀನ್ ಮಾಡಲಿಕ್ಕೆ ನೀವು ಹಲ್ಲು ಉಜ್ಜುವಂಥ ವೇಸ್ಟ್ ಬ್ರಷ್ ಇರುತ್ತಲ್ಲ ಅದನ್ನು ನೀವು ಕೂಡ ಯೂಸ್ ಮಾಡ್ಬೋದು, ಅದರಲ್ಲೂ ಕೂಡ ಕ್ಲೀನ್ ಮಾಡ್ಬೋದು. ಎರಡೂ ಸೈಡು ಕೂಡ ನೀವು ಅದೇ ಥರನೇ ಕ್ಲೀನ್ ಮಾಡಬೇಕಾಗತ್ತೆ 15 ದಿವಸಕ್ಕೊಂದು ಸತಿ ಇಲ್ಲ ತಿಂಗಳಿಗೊಂದು ಸತಿ. ಮತ್ತು ಈ ನಟ್ಟುಗಳನ್ನು ಇದೆಯಲ್ಲ, ನಟ್ಟುಗಳನ್ನು ನೀವು ತೆಗೆದು ಈ ಬರ್ನಲ್ಲು ಬಾಟಮ್ ಇದೆಯಲ್ಲ, ಬರ್ನಲ್ ಬಾಟಮ್ಗಳು, ಈ ಕಾಸ್ಟಿನ್ ಬಾಟಮ್ಗಳು ಇದೆಯಲ್ಲ, ಈ ಬಾಟಮ್ಗಳನ್ನು ನಾವು ಒಳಗಿಂದ ಎಲ್ಲ ಸ್ಕ್ರೂ ಡ್ರೈವರೆಲ್ಲ ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ. ಎರಡು ನಟ್ಟುಗಳನ್ನು ತೆಗೆದು ಮತ್ತು ಹಾಗೆ ನಟ್ಟುಗಳನ್ನು ಟೈಟ್ ಮಾಡಬೇಕಾಗ್ತದೆ. ಒಳಗಡೆ ಎಷ್ಟು ಸ್ಕ್ರೂ ಡ್ರೈವರ್ ಹಾಕಿ ಕ್ಲೀನ್ ಮಾಡಬೇಕಾಗ್ತದೆ. ಮತ್ತು ನಿಮಗೆ ಇದೆಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಸಣ್ಣ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಪ್ಪಲ್ಗಳಿರುತ್ತೆ, 2 ನಿಪ್ಪಲ್ಗಳಿರುತ್ತೆ. ನೀವು ಇದನ್ನು ಓಪನ್ ಮಾಡಿದಾಗ ಗೊತ್ತಾಗುತ್ತೆ, ನಿಪ್ಪಲ್ಗಳಿರುತ್ತೆ. ಆ ನಿಪ್ಪಲ್ನ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಆಮೇಲೆ ನಂತರ ಏನಪ್ಪ ಅಂತೇಳಿದ್ರೆ ಪೈಪಿಗೆ ಕ್ಲಿಪ್ಪನ್ನು ಕಡ್ಡಾಯವಾಗಿ ನಾವು ಹಾಕ್ಕೋಬೇಕಾಗ್ತದೆ. ಯಾಕಂತೇಳಿದ್ರೆ ಪೈಪು ಒಂದು ಪಕ್ಷ ಟೆಂಪರ್ ಕಳ್ಕೊಂಡ್ರೂ ಕೂಡ ಈ ಕ್ಲಿಪ್ಪು ಗ್ರಿಪ್ಪಾಗಿ ಹಿಡ್ಕೊಂಡಿರುತ್ತೆ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಈ ನಾಬ್ ಒಳಗಡೆ ಕೆಳಗಡೆಯಿಂದ ಸ್ಮೆಲ್ ಬರೋದಾಗಲಿ, ನೀವು ಅಡುಗೆ ಮಾಡಬೇಕಾದ್ರೆ ಬೆಂಕಿ